ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಗುರುಪ್ರಸಾದ್ ಮಾತಾಡ್ತಾ ಇರೋದು. ನಾನಿವತ್ತು ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿರೋ ಒಂದು ಫುಡ್ ಸ್ಟ್ರೀಟ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ ಫುಡ್ ಸ್ಟ್ರೀಟಲ್ಲಿ ಏನೇನಿದೆ ನಿಮಗೆಲ್ಲರೂ, ಚೈನಾದಲ್ಲಿ ಯೂನಿವರ್ಸಿಟಿ ಪಕ್ಕದಲ್ಲಿರೋ ಆ ಫುಡ್ ಸ್ಟ್ರೀಟಲ್ಲಿ ಏನೇನಿದೆ ಅಂತ ನಾನು ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ಬನ್ನಿ ಇವತ್ತು ನನ್ನ ಜೊತೆ ನೋಡೋಣ. ಇಲ್ಲಿ ನೋಡಿ, ಇವತ್ತು ಒಂದು ಫ್ರೂಟ್ ಶಾಪ್ಗಳಿದೆ. ಇಲ್ಲಿ ಬೊಕೆ ಶಾಪು, ಫ್ರೂಟ್ ಶಾಪು, ಸುಮಾರು ಇಲ್ಲೆಲ್ಲ ಫ್ರೂಟ್ಸ್ನ ಓಪನ್ ಮಾಡಿ ಇಡೋದು ಜಾಸ್ತಿ. ಕಬ್ಬನ್ನು ಓಪನ್ ಮಾಡಿ ಇಟ್ಟಿದ್ದಾರೆ. ಜಾಕ್ ಫ್ರೂಟ್ಸ್ ಇದೆ. ಇದೆಲ್ಲ ಫ್ರೂಟ್ ಶಾಪ್ಗಳು. ಆರೆಂಜ್, ಇದೆಲ್ಲ ಬಾಕ್ಸಲ್ಲಿ ಇಟ್ಟಿದ್ದಾರೆ. ಪೂರ್ತಿ ಎಲ್ಲ ಹಣ್ಣುಗಳು. ಇಲ್ಲೆಲ್ಲ ಬ್ಲೂಬೆರಿ ಇದೆ, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದೆ ಆ್ಯಂಟಿ ಕ್ಯಾನ್ಸರಸ್ ಅಂತಾರೆ. ಕಿವಿ ಫ್ರೂಟ್ಸ್ ಇದೆ, ಗ್ರೇಪ್ಸ್ ಇದೆ, ಮ್ಯಾಂಗೋಸ್ ಇದೆ. ಇಲ್ಲೆಲ್ಲ ಕಾಲದಲ್ಲೂ ಮ್ಯಾಂಗೋಸ್ ಸಿಗುತ್ತೆ. ಸಖತ್ತಾಗಿದೆ ಕಾಣಿಸೋದಕ್ಕೆ. ಇಡೀ ಪೂರ್ತಿ ಸ್ಟ್ರೀಟ್ ಎಲ್ಲಿವರೆಗೂ ಕಾಣ್ತಾ ಇದೆಯಲ್ವಾ, ಅದೆಲ್ಲದನ್ನು ಫುಡ್ ಸ್ಟ್ರೀಟ್ ಅಂತಲೇ ಕರೀತಾರೆ. ಇದು ಜಸ್ಟ್ ನಮ್ಮ ಯೂನಿವರ್ಸಿಟಿ ಔಟ್ಸೈಡಲ್ಲಿ ಇರೋದು. ಇಲ್ಲೊಂದು ಕಾಣಿಸ್ತಾ ಇದೆ, ಇದನ್ನೇನಂತಾರೆ ಬಾರ್ಬಿಕ್ಯೂ ಟೈಪ್. ಇದೆಲ್ಲ ನಾನ್ ವೆಜ್ಜು ಜಾಸ್ತಿ. ಇಲ್ಲೊಂದು ಚಿಕ್ಕ ಶಾಪು, ಇಲ್ಲಿ ಮ್ಯಾಗಿ ಈ ಥರದನ್ನೆಲ್ಲ ಸಿಗುತ್ತೆ. ಇಲ್ಲಿ ಮತ್ತೊಂದು ಫ್ರೂಟ್ ಶಾಪು. ಆರೆಂಜಸ್ ಜಾಸ್ತಿ ಇದೆ, ಸ್ಟ್ರಾಬೆರೀಸ್ ಜಾಸ್ತಿ ಇದೆ. ಇದು ರೋಟಿ ಟೈಪ್ ಸಿಗುತ್ತೆ. ಇಲ್ಲೊಂದು ನಾನ್ ವೆಜ್ ಐಟಮ್ಸ್ಗಳಿದೆ, ಏನಂತ ನೋಡೋಣ. ನಿಮಗೆ ಕಾಣಿಸ್ತಿರ್ಬೋದು, ಅದು ಪಿಗ್ಗು. ಇಲ್ಲೆಲ್ಲ ನಮಗೇನೇನು ಬೇಕು ಅವ್ರು ಮಾಡಿಕೊಡ್ತಾರೆ. ನಾವು ಪ್ಲೇಟಲ್ಲಿ ಹಾಕ್ಸ್ಕೊಂಡ್ರೆ ಅಲ್ಲ. ಇಲ್ಲೊಂದು ಹೋಟ್ಲು. ಈಗೆಲ್ಲ ರಜೆ ಇದೆ, ಸುಮಾರು ಜನ ಎಲ್ಲ ನಮ್ಮಲ್ಲಿ ಯುಗಾದಿ ಇದ್ದಂಗೆ ಇಲ್ಲಿ ನ್ಯೂ ಇಯರ್ ಫೆಸ್ಟಿವಲ್ಲು, ಸ್ಪ್ರಿಂಗ್ ಫೆಸ್ಟಿವಲ್ ಅಂತಲೂ ಕರೀತಾರೆ ಇದನ್ನು. ಅದಕ್ಕೆ ಸಾಕಷ್ಟು ಕ್ಲೋಸ್ ಆಗಿದೆ, ಸಾಕಷ್ಟು ಓಪನ್ ಇದೆ. ಇಲ್ಲೊಂದು ಚಿಕ್ಕ ಶಾಪು. ಇಲ್ಲಿ ನಾನ್ ಥರ, ನನಗೆ ಅಲ್ಲಿ ಇದನ್ನು ಹಾಕ್ಬಿಟ್ಟು ಕೊಡ್ತಾರೆ, ಕಟ್ ಮಾಡಿಬಿಟ್ಟು ಮಾಂಸನೆಲ್ಲ ಫ್ರೈ ಮಾಡಿ ಮಿಡಲಲ್ಲಿ ಇಟ್ಬಿಟ್ಟು ಕೊಡ್ತಾರೆ. ಇಲ್ಲೊಂದು ಹೋಟೆಲ್ ಇದೆ. ಇದೆಲ್ಲ ಸಂಜೆ ಸ್ನ್ಯಾಕ್ಸ್ ಥರದ್ದು ಜಾಸ್ತಿ ಇಲ್ಲೆಲ್ಲ. ಇದು ನೋಡಿ, ಇದು ಸೂಪು. ನಮ್ಮಲ್ಲಿ ಕಾಲು ಸೂಪ್ ಅಂತ ಕರೀತಾರಲ್ಲ, ಇಲ್ಲೆಲ್ಲ ದನದ ಮಾಂಸದ ಸೂಪು. ಆ ಸೂಪಲ್ಲಿ ತುಂಬ ಆರೋಗ್ಯವಾಗಿದ್ದು, ನಮಗೆ ಇಷ್ಟ ಆಗುತ್ತೋ ಬಿಡುತ್ತೋ. ಚೆನ್ನಾಗಿದೆ, ಬಟ್ ಅದನ್ನು ನಾನು ಟ್ರೈ ಮಾಡಿಲ್ಲ. ಅಷ್ಟೊಂದು ನಾನ್ ವೆಜ್ ಎಲ್ಲ ಟ್ರೈ ಮಾಡಿಲ್ಲ ನಾನು. ನಿಮಗೆ ಮುಂದ್ಗಡೆ ಒಂದು ಸ್ಪೆಷಲ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ನೀವೆಲ್ಲ ಚೈನಾ ಅಂದರೆ ಸಾಕು ಏನೋ ಸ್ಪೆಷಲ್ ಅಂತ ಹೇಳ್ತೀರಿ, ಬಟ್ ನಾನಿರೋ ಜಾಗದಲ್ಲಿ ತುಂಬ ಸ್ಪೆಷಲ್ಗಳಂತೇನೂ ಸಿಕ್ಕಲ್ಲ. ಅಂದರೆ ನಾವು ಇಂಡಿಯಾನಲ್ಲಿ ಏನು ಸಿಗುತ್ತೋ ಅದೇ ಜಾಸ್ತಿ ಸಿಕ್ಕೋದು. ಇಲ್ಲೆಲ್ಲ ನೀವೇನೇನೋ ಅಂದ್ಕೊಂಡಿರ್ತೀರಿ, ಆ ಮಾಂಸ ಸಿಗುತ್ತೆ, ಈ ಮಾಂಸ ಸಿಗುತ್ತೆ ಅಂತ. ಅದು ಸಿಗುತ್ತೆ, ಎಲ್ಲೋ ಒಂದು ಕಡೆ ಸಿಗುತ್ತೆ ಅಷ್ಟೇ, ಎಲ್ಲ ಕಡೆಯೂ ಸಿಕ್ಕೋದಿಲ್ಲ. ನನಗೆ ಫೇವ್ರೆಟ್ ಪ್ಲೇಸ್ ಅಂತಂದರೆ ಇದು. ಇಲ್ಲಿ ಎಲ್ಲ ಥರದ್ದು ಇದು ನೋಡಿ, ಬನಾನಾಗಳನ್ನೆಲ್ಲ ಫ್ರೈ ಮಾಡಿ ಇಡ್ತಾರೆ. ನೀವು ಏನು ಕೇಳಿದ್ರು ಸಾಕು ಅವರು ಫ್ರೈ ಮಾಡಿ ಕೊಡ್ತಾರೆ. ಆಲೂಗಡ್ಡೆ, ಇದನ್ನು ತೋಫು ಅಂತ ಕರೀತಾರೆ. ಪ್ರೋಟೀನ್ ಇದು, ಸೋಯಾಬೀನ್ ಹಾಲಿಂದ ಇರುತ್ತೆ. ಇದು ಚಿಕನ್ನು ನೋಡಿ. ಇದೆಲ್ಲದು ಇದು ಹಂದಿ ಮಾಂಸ ಅನಿಸುತ್ತೆ. ಎಲ್ಲವೂ ಇದೆ. ನಮಗೇನು ಬೇಕು ಅಂತಂದರೆ ಅದನ್ನು ಮಾಡ್ಬಿಟ್ಟು ಕೊಡ್ತಾರೆ ಇಲ್ಲಿ.
ಚಿಕನ್ ಜಾಸ್ತಿ ಇದೆ, ಅವರಲ್ಲಿ ಫ್ರೈ ಮಾಡ್ತಿರ್ತಾರೆ ಅದನ್ನ. ಎಲ್ಲ ಫ್ರೆಂಡ್ಲಿ ಇರ್ತಾರೆ, ಯಾರಿಗೂ ಏನಕ್ಕೆ ಶೂಟ್ ಮಾಡ್ತಿದ್ದಿ ಅದೆಲ್ಲ ಕೇಳಲ್ಲ. ಸಖತ್ತಾಗಿರುತ್ತೆ. ನಾನು ಟ್ರೈ ಮಾಡ್ತೀನಿ, ಈಗ ಬೇಡ ಆಮೇಲೆ ಬರ್ತಾ ಟ್ರೈ ಮಾಡ್ತೀನಿ. ಈ ಆಲೂಗಡ್ಡೆ ಎಲ್ಲ ಅಲ್ಲ ಇದನ್ನು ಎಷ್ಟು ಸಖತ್ತಾಗಿದೆ ನೋಡಿ. ಮುಂದಕ್ಕೆ ಹೋಗೋಣ. ಇವತ್ತು ಬೇಗ ಬೇಗ ತೋರಿಸ್ಕೊಡ್ತಾ ಇದ್ದೀನಿ. ಮುಂದೆ ಡಿಟೇಲ್ಡಾಗಿ ಮಾಡೋಣ ವೀಡಿಯೋಸ್ನ. ಸಪೋರ್ಟ್ ಮಾಡಿ. ಇದು ನನ್ನ ಫೇವ್ರೆಟ್ ಕ್ಯಾಸಾ ಮಿಲನ್ ಅಂತ ಬ್ರೆಡ್ ಶಾಪು. ಇಲ್ಲಿ ಸಖತ್ತಾಗಿ ಬ್ರೆಡ್ಡು ಕೇಕ್ ಎಲ್ಲ ಸಿಗುತ್ತೆ. ನಾನು ತಗೋಬೇಕು, ಬರ್ತಾ ತಗೋತೀನಿ. ಒಂದು ಕವರ್ ಮಾಡಿಬಿಡೋಣ ಪೂರ್ತಿ ಸ್ಟ್ರೀಟ್ನೆಲ್ಲ ಆದಷ್ಟು ಬೇಗ. ಇಲ್ಲಿ ಬೇಕ್ರಿ ಈ ಥರದ್ದು ಐಟಮು, ಕೇಕ್ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ಸುಮಾರು ಜನ ಸುಮಾರು ಸರಿ ಟ್ರೈ ಮಾಡೋದಕ್ಕೂ ಕೊಡ್ತಾರೆ, ಟ್ರೈ ಮಾಡಿ ಅಂತ. ನಾವು ಹೋಗ್ತಾ ಬರ್ತಾ ಒಂದೊಂದು ಪೀಸ್ ಬಾಯಿಗೆ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಇವರು ಸ್ಪೆಷಲ್ಲಾಗಿ ಬ್ರೆಡ್ ಇದನ್ನೆಲ್ಲ ಟ್ರೈ ಮಾಡ್ತಾಯಿದ್ದಾರೆ. ಕೇಕು, ಬ್ರೆಡ್ಡು ಇದನ್ನೆಲ್ಲ ಇಟ್ಕೋಬೋದು. ನಾವು ಒಂದು ಪೀಸ್ ಟ್ರೈ ಮಾಡೋಣ, ಹೇಳಿದ್ನಲ್ಲ. ಅಯ್ಯಪ್ಪ, ಬಟರ್ ಥರ ಇದೆ, ಬಾಯಲ್ಲಿಟ್ಟರೆ ಕರಗುತ್ತೆ. ಸಾಕು. ಈಗ ಜನ ಎಲ್ಲ ರಶ್ ಕಮ್ಮಿ ಇದೆ. ಇದು ಸ್ಪೆಷಲ್ಲಾಗಿದೆ ನೋಡಿ. ಇದನ್ನೇನಂತಾರೆ, ಇದನ್ನೇನಂತಾರಪ್ಪ, ಇದು ಸ್ಪೆಷಲ್ ಡಿಶ್ಶು. ಖಾರ ಇದೆ, ಈರುಳ್ಳಿ ಇದೆ, ಇದನ್ನೆಲ್ಲ ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ. ನಿಮ್ಗೇನು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇದೇನು ಅಂತ. ಸಖತ್ತಾಗಿದೆ ಅಲ್ವಾ? ಇದು ಟೀ ಶಾಪು. ಇದು ಮಾಮೂಲಿ ಬಾರ್ಬಿಕ್ಯೂ ಶಾಪು. ಏನು ಸಂಜೆ ಆದರೆ ಸಾಕು, ತುಂಬ ರಶ್ ಇರುತ್ತೆ. ಇದು ಇವತ್ತೇ ಸ್ವಲ್ಪ ಫ್ರೀ ಇರೋದು ಈ ಟೈಮಲ್ಲಿ, ರಜೆ ಅಂತ. ಇದು ನೋಡಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನ್ಯೂ ಇಯರ್ಗೆ. ಕಾಫಿ ಶಾಪ್ ಲಕಿನ್ ಅಂತ, ಇದು ಚೆನ್ನಾಗಿರುತ್ತೆ. ಹಾಯ್ ಪಾಪು. ಇದು ಸ್ವೀಟ್ ಶಾಪು. ಇಲ್ಲೆಲ್ಲ ಸ್ವೀಟ್ ಇರುತ್ತೆ. ನಿಮಗೆ ನೋಡಿ ಕ್ಯೂ ಎಷ್ಟಿದೆ. ಇದು ಯಾವುದೋ ಸ್ಪೆಷಲ್ ಶಾಪ್ ಅನಿಸುತ್ತೆ. ಎಷ್ಟೊಂದು ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಓಕೆ, ಈಗ ಇದನ್ನು ನಾವು ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ, ಒಂದೊಂದಾಗಿ. ನಾವು ಇದನ್ನು ತಗೋಬೇಕು. ಫಸ್ಟು ಒಂದು ಟ್ರೇ ತೊಗೊಂಡು ನಮಗೆ ಏನೇನು ಕಾಣಿಸುತ್ತೆ ಅದನ್ನೆಲ್ಲದನ್ನು ಹಾಕೋಬೇಕು. ಫಸ್ಟು ಒಂದು ಆಲೂಗಡ್ಡೆ ಹಾಕೋತೀನಿ. ಒಂದು ಬೇಡ, ಆಲೂಗಡ್ಡೆ ಸೇಫ್ಟಿ ಅಲ್ವಾ, ತಿನ್ಬೋದು. ಎರಡು ಹಾಕೋಣ. ಹಲೋ. ಆಮೇಲೆ ಇನ್ನೇನು ಹಾಕೋಣ, ಮಶ್ರೂಮ್ ಒಳ್ಳೆಯದು ಆರೋಗ್ಯಕ್ಕೆ. ಮಶ್ರೂಮ್ ಹಾಕೋಣ. ನಾನ್ ವೆಜ್ ಎಲ್ಲ ಭಯ ಟ್ರೈ ಮಾಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಬಾಳೆಹಣ್ಣಿದೆ, ಬ್ರೆಡ್ಗಳಿದೆ, ಎಲ್ಲ ಇದನ್ನು ಮಾಡಿದ್ದಾರೆ. ಟ್ರೈ ಮಾಡೋಣ ಯಾವುದಾದ್ರು. ಓಕೆ, ಒಂದು ತರಕಾರಿನೇ ಟ್ರೈ ಮಾಡೋಣ. ಇನ್ನೊಂದು ನೋಡ್ಬೋದು, ನಾನ್ ವೆಜ್ ಏನೇನೋ ಇದೆ. ನಾನ್ ವೆಜ್ಜಿಗೆ ಸದ್ಯಕ್ಕೇನು ಬೇಡ. ಸಾಕು ಅನಿಸುತ್ತೆ, ಇಷ್ಟೇ ಇವತ್ತು. ಇನ್ನೂ ಒಂದು ಮಶ್ರೂಮ್ ಹಾಕ್ಬಿಡೋಣ, ಇದನ್ನು ಚೆನ್ನಾಗಿದೆ. ಓಕೆ, ಈಗ ಇಷ್ಟಕ್ಕೆ ಪೇ ಮಾಡಿದ್ರೆ ಅವರು ಶಿಕ್ವಾಯ್ ಅಂದರೆ 10 ರೂಪಾಯಿ, 10 RMB. ಟೆನ್ನನ್ನು ಸ್ಕ್ಯಾನ್ ಮಾಡಿದ್ರೆ ಮುಗೀತು. ನೋಡೋಣ ಹೆಂಗೆ ಉರಿತಾರೆ ಅಂತ.
ಈ ಎಣ್ಣೆನಲ್ಲಿ ಕರೆದು ಐತಿ ಐತಿ ಲಾಜೋ ಲಾಜೋ ಐತಿ ಅಂದರೆ ಸ್ಪೈಸಿ ಜಾಸ್ತಿ ಇರಲ್ಲ ಕಡಿಮೆ ಇರಲ್ಲ ಅಂತ. ಸ್ಪೈಸಿ ಜಾಸ್ತಿನೇ ಇರಲಿ ಒಂದು ಸ್ವಲ್ಪ. ಇಲ್ಲೂ ಒಂದೊಂದು ಕಡೆ ಖಾರ ಚೆನ್ನಾಗಿ ತಿಂತಾರೆ, ಒಂದೊಂದು ಕಡೆ ಖಾರ ಕಡಿಮೆ ತಿಂತಾರೆ. ತುಂಬ ಕಡಿಮೆ ಅಂತ ತಿನ್ನಲ್ಲ. ಕೆಲವೊಂದು ಊರುಗಳಲ್ಲೆಲ್ಲ ತುಂಬ ಸ್ಪೈಸಿಯಾಗಿರೋದು ತಿಂತಾರೆ. ಡಿಪೆಂಡ್ಸ್ ಆನ್ ದ ಏರಿಯಾ. ಅಲ್ಲೇನೋ ದೋಸೆ ಗೀಸೆ ಹಾಕ್ತಾಯಿದ್ದಾರೆ. ಓ, ನಾವು ಟ್ರೈ ಮಾಡ್ಬೋದು ನೋಡಿದ್ರೆ. ನೋಡಿ ಮೆಣಸಿನ್ಕಾಯಿ, ಇಷ್ಟು ಮೆಣಸಿನ್ಕಾಯಿ ನಾನು ಹಾಕ್ಬೋದೇನೋ. ಆಂಟಿ ಎಲ್ಲ ಪಾಪ ಕಷ್ಟಪಡ್ತಾರೆ ಜನ ಇಲ್ಲಿ. ಸುಮಾರು ಹೊತ್ತು ಕೆಲಸ ಮಾಡಿ ಮಾಡಿ ನಮ್ಮದು ರೆಡಿ ಆಯಿತು. ಆಂಟಿ ನಮ್ಗೆ ಸ್ಪೆಷಲ್ಲಾಗಿ ಇದೊಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ವೆರಿ ಗುಡ್. ನಮಗಂತ ಪಾಪ ತುಂಬ ಚೆನ್ನಾಗಿದೆ. ವೆರಿ ಗುಡ್ ವೆರಿ ಗುಡ್. ಹಾಂ, ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಶಿಶಿ ಬಾಯ್. ಹೋಗೋಣ. ಪಾರ್ಸಲ್ ಮಾಡಿಕೊಟ್ರು ಇದನ್ನು. ಸಖತ್ತಾಗಿತ್ತು. ನೋಡಿದ್ರಲ್ವ, ಇದು ಒಂದು ಸಣ್ಣ ಫುಡ್ ಸ್ಟ್ರೀಟನ್ನು ನಾನು ತೋರಿಸ್ಕೊಟ್ಟಿದ್ದು. ಮುಂದೆ ಚೈನಾದ ಬೇರೆ ಬೇರೆ ಜಾಗಗಳು, ಸ್ಪೆಷಲ್ ಜಾಗಗಳನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಚೈನಾದ ಜನರನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಜನಜೀವನ ಹೇಗಿದೆ ಚೈನಾದಲ್ಲಿ, ನಾವು ಕಲಿಯುವಂಥದ್ದು, ನಾವು ನೋಡೋವಂಥದ್ದು, ನೋಡಿಲ್ಲದೆ ಇರೋವಂಥದ್ದು ಏನೇನಿದೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಏನಾದರೂ ಒಂದು ಹೊಸದನ್ನು ತೋರಿಸ್ಕೊಡ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.